ಕಥೆಯ ಹೆಸರು ಚಿಟ್ಟೆ ಮತ್ತು ಕೈಗುಟ. ಒಂದು ಸುಂದರವಾದ ಅರಣ್ಯದ ಕಾಡಿನಲ್ಲಿ ಒಂದು ಚಿಟ್ಟೆ, ಹೈರ್, ಮತ್ತು ಒಂದು ಕೈಗುಟ, ಟಾರ್ಟೋಯ್ಸ್ ಜೀವಿಸುತ್ತಿದ್ದವು. ಒಂದು ದಿನ ಚಿಟ್ಟೆ ತನ್ನ ವೇಗದ ಬಗ್ಗೆ ಭಾವಿಸಿ, ಕೈಗುಟನು ಹಾಸುಗೆ ಗತಿಯಿಲ್ಲ ಎಂದು ಹಾಸ್ಯ ಮಾಡಿತು. ಚಿಟ್ಟೆ, ನಿನ್ನಂತ ಹೀಗೆ ಈ ಜಗತ್ತಿನಲ್ಲಿ ಗೆಲುವು ಸಾಧ್ಯವೇ? ಮೊಟ್ಟೆ ಹಾಸುವಿದ್ದರೆ ಸಾಕು. ಕೈಗುಟ, ಗಮನಕೋ, ವೇಗವೇ ಎಲ್ಲವೂ ಅಲ್ಲ. ಧೈರ್ಯ, ಸಂಕಲ್ಪ ಮತ್ತು ಪರಿಶ್ರಮ ಕೂಡ ಮುಖ್ಯ. ಚಿಟ್ಟೆ ವೈಭವದಿಂದ ಮಾತನಾಡಿ ಕೈಗುಟನನ್ನು ಹರಿಸಲು ದೌಡವನ್ನು ಸವಾಲು ಸಲ್ಲಿಸಿತು. ನಾಳೆ ಬೆಳಗ್ಗೆ ಕಾಡಿನ ದಾರಿ ದಡವನ್ನು ಸುತ್ತಿ ಯಾರಿಗೆ ಮೊದಲು ತಲುಪಿಲ್ಲದರಲ್ಲಿ ಗೊತ್ತಾಗುವುದು. ರೇಖಾಂಕನ. ಬೆಳಿಗ್ಗೆ ಎಲ್ಲರೂ ಬೆಳೆತನದ ಹಸಿರು ದಾರಿ ಅಲೆಮಾರಿ ಸಾಯುವಾಗ ಚಿಟ್ಟೆ ಮತ್ತು ಕೈಗುಟ ನಿಗದಿತ ಸಮಯಕ್ಕೆ ಜಾಗಕ್ಕೆ ತಲುಪಿದರು. ಬೆಳಗಿನ ಹನಿಯ ಸುಳಿವಿನಲ್ಲೇ ಸ್ಪರ್ಧೆ ಪ್ರಾರಂಭವಾಯಿತು. ಚಿಟ್ಟೆ, ಸ್ವಯಂ, ನಾನು ಇಷ್ಟು ವೇಗವಲ್ಲ. 1 ನಿಮಿಷ ವಿಶ್ರಾಂತಿ ಕೇವಲ. ಉಕ್ತ ನುಡಿಗೆ ಬೆಂಕಿಯಾದಂತೆ ಚಿಟ್ಟೆ ವಿಶ್ರಾಂತಿಯ ಹಾಸಿಗೆ ಹಗುತೊಡಗಿತು. ಮಿಟ್ಮಿಟಿಸಿ ನಿದ್ರೆ ಮಲ್ಲಿತ್ತು. ಇದರೊಳಗೆ ಕುಡಿಯುತ್ತಿದೆ ಕೂಡದೆ ಕೈಗುಟ ಮತ್ತೊಮ್ಮೆ ದುಡದೊಡನೆ ಹಿಂಭಾಗದಿಂದ ಸಂಕಲ್ಪದೊಂದಿಗೆ ಸಾಗಿಸುವ ತನ್ನ ದಾರಿಗೆ ಪಾದಾರ್ಪಣೆ ಮಾಡಿತು. ಚಿಟ್ಟೆ, ಅಯ್ಯೋ, ಮೊದಲು ಸಾಗಿದ್ದೆನೆಂದರೆ ನೋಡಬೇಕು. ಆದರೆ ಕೈಗುಟ ಮುಗಿಯುವ ಗುರಿದಂಡೆಗೆ ಮೊದಲಿಗೆ ತಲುಪಿ ಜತೆಗೂಡಿದ ಮೃಗಸಂಗಮದ ಸ್ನೇಹಿತರು ನೀತಿ ಅಡುಗೆಯು ವೇಗವೇ ಅಲ್ಲ, ಧೈರ್ಯ, ಸಲಹೆ ಮತ್ತು ಸ್ಥಿರ ಸಂಕಲ್ಪವೇ ಗೆಲುವಿನ ಗುಣಧರ್ಮಗಳು.